ಪ್ರಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ರಶ್ಮಿ ಅಂತ ಹೇಳಿ ನೋಡಿ, ಇವತ್ತು ಊರು ಬಂದ್ಬಿಟ್ಟು ಆನೂರು ಅಂತ ಹೇಳು. ಈ ಒಂದು ಹಳ್ಳಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ನಡೆದ ಘಟನೆ ಏನಪ್ಪ ಅಂತ ಇಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಏನು ಅಂತಂದರೆ, ಜಮೀನು ಹೆಚ್ಚು ಕಮ್ಮಿ ಸಮನಾಗಿ ಭಾಗ ಆಗದೇ ಇರುವ ಕಾರಣಕ್ಕೆ ತೋಟಕ್ಕೆ ಕೊಳ್ಳಿ ಇಟ್ಬಿಟ್ರು, ಸುಟ್ಟು ಕರಕಲಾಗಿದೆ ತೋಟ ಎಲ್ಲ. ಆ ರೀತಿ ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇದಿಷ್ಟೇ ಸ್ನೇಹಿತರೆ ನಡೆದ ಘಟನೆ. ಇನ್ನು ವಾಸ ಬಂದ್ಬಿಟ್ಟು ಅದೇ ಕಾರಣಕ್ಕೆ ಊರು ಬಿಟ್ಬಿಟ್ಟು ಸಿಟಿ ಕಡೆಗೆ ಬಂದು ಸ್ವಂತ ಮನೆ ಕಟ್ಟಿಕೊಂಡಿದ್ದೇವೆ ಅಂತ ಇಲ್ಲಿ ವಾಸದ ಬಗ್ಗೆ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಮನೆ ಏನಪ್ಪ ಅಂತಂದರೆ, ಸುಖ ಅನುಭವಿಸೋಕ್ಕೆ ಒಂದು ಸ್ವಂತ ಮನೆ ಇದೆ, ಅಷ್ಟೇ ಸಾಕು, ನೆಮ್ಮದಿಯಾಗಿ ಇರ್ಬೋದು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಸ್ನೇಹಿತರೆ, ಒಂದು ಲೇಔಟ್ ಇತ್ತು, ಆ ಒಂದು ಲೇಔಟಲ್ಲಿ 30-40 ಮನೆನ ಕಟ್ಕೊಂಡಿರ್ತಕ್ಕಂಥದ್ದು. ಇನ್ನು ಸಂಸಾರದಲ್ಲಿ ಏನೇನು ಏರುಪೇರು ಆಯಿತು ಅಂತ ಇಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗಿದ್ದಾರೆ. ನೋಡ್ತಾ ಹೋಗಿ, ಒಂದೊಂದಾಗಿ ಹೇಳ್ತೀನಿ ನೋಡಿ. ಎಲ್ಲರಿಗೂ ಮಾದರಿಯಾಗುವ ರೀತಿ ಸುಖದಿಂದ ಜೀವನ ನಡೆಸುತ್ತಿದ್ದೆವು. ಆದರೆ ತೋಟದ ಹಂಚಿಕೆಯ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಯಿತು. ಆ ಒಂದು ಕಾರಣಕ್ಕೋಸ್ಕರ ಸುಖ ಎಲ್ಲ ಹಾಳಾಯಿತು ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಸಿಟಿಗೆ ಬಂದು ಸ್ವಂತ ಮನೆ ಮಾಡಿದ್ದೀವಿ. ತೂತಿನ ತುಂಬ ತುಪ್ಪ ತುಂಬಿಕೊಂಡಿದೆ. ಬನ್ನಿ ಅಂತ ಕರೆದ್ರು ಗಂಡ ಬರದೆ ಗೋಳೈಕೋತಾ ಇದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ, ಆ ಒಂದು ಏನು ತೋಟದ ಒಂದು ವಿಚಾರಕ್ಕೆ ಕೊಳ್ಳಿ ಇಟ್ಟರು, ಅದೇ ಒಂದು ವಿಚಾರ ಇವರಿಗೆ ನಿಜಕ್ಕೂ ಕೂಡ ದುಃಖ ತಂದಿದೆ ಅಂತ ಇಲ್ಲಿ ಹೇಳ್ಬೋದು. ಇನ್ನು ನಿಗರಿಸಿ ಕೊಡುವವರು ಯಾರಾದರೂ ಇದ್ದರೆ ಅವರಿಗೆ ಕೊಡ್ತೀನಿ, ಸಂಕೋಚವನ್ನು ಎಲ್ಲವನ್ನು ಬಿಟ್ಬಿಡ್ತೀನಿ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಓಕೆನಾ, ಇನ್ನೇನು ಮಾಡೋಕ್ಕಲ್ಲ ಸ್ನೇಹಿತರೆ, ಅವ್ರು ಕೊಡಲ್ಲ ಅಂದಮೇಲೆ ಇವರು ಈ ರೀತಿಯಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲೇ ಬೇಕಾಗುತ್ತೆ. ಇನ್ನು ಪ್ರತಿದಿನ ಹೇಗೆ ಮಾಡಬೇಕು ಅಂದರೆ ಇವರಿಗೆ ಇಲ್ಲಿ ಹೇಳ್ತಕ್ಕಂಥದ್ದು ನೋಡ್ಬೋದು. ಹಳೆ ವಿಚಾರದ ಬಗ್ಗೆ ಏನು ಕೇಳಬಾರ್ದು, ಮುಖ್ಯವಾಗಿ ತೋಟದ ಬಗ್ಗೆ ಹಾಗೂ ಸಂಸಾರದ ಬಗ್ಗೆ. ಬಗ್ಗಿಸಿ ತೋರಿಸಿದಾಗ ಆನಂದದಿಂದ ನುಗ್ಗಿಸುತ್ತಾ ಇರಬೇಕು. ಊರ್ಬಾಗ್ಲು ಆಗೋವರೆಗೂ ಬಿಡಬಾರ್ದು. ಚಟಪಟ ಅಂತ ದೆಂಗ್ತಾ 1 ಗಂಟೆ ಮಾಡಬೇಕು, ಆಗುತ್ತಾ ಅಂತ ಇಲ್ಲಿ ಪ್ರಶ್ನೆಯ ಒಂದು ರೀತಿಯಲ್ಲಿ ಅವರು ಕೇಳಿದ್ದಾರೆ ಸ್ನೇಹಿತರೆ. ಯಾಕೆಂದರೆ ಅವರು ಭಾಳ ದಿನ ಆಯ್ತಲ್ಲ, ಆ ಒಂದು ಕಾರಣಕ್ಕೋಸ್ಕರ. ಇನ್ನು ಏಕೆಂದರೆ ಭಾಳ ದಿನ ಆಗಿದೆ ಅಲ್ವಾ ಮಾಡಿಸ್ಕೊಂಡು, ಅದಕ್ಕೆ ಅದೆಲ್ಲ ಮಾಡಿದ್ರೆ ಚೆಂದ ಇರುತ್ತೆ. ಇಲ್ಲ ಅಂತಂದರೆ ಸಪ್ಪೆ ಮತ್ತು ಹಳೆ ವಿಚಾರ ಥರನೇ ಅವ್ರಿಗೆ ಭಾಳ ಬೇಸರ ಆಗುತ್ತೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಗ್ರೌಂಡ್ ಫ್ಲೋರ್ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. 30-40 ಮನೆಯದು ಗ್ರೌಂಡ್ ಫ್ಲೋರು. ಲಿವಿಂಗ್ ರೂಮು 15x15 ನಿರ್ಮಾಣ ಮಾಡಿದ್ದಾರೆ. ಇನ್ನು ಕಿಚನ್ನು 10x10, ಡೈನಿಂಗ್ ಏರಿಯಾ 10x10, ಬಾತ್ರೂಮು 5x8 ಮತ್ತು ಸ್ಟೇರ್ ಕೇಸು ಸಹ ಇದೆ. ಇನ್ನು ಇದು ಗ್ರೌಂಡ್ ಫ್ಲೋರ್ ಆದರೆ, ಇನ್ನು ಫಸ್ಟ್ ಫ್ಲೋರ್ ಏನಪ್ಪ ಅಂದರೆ ಬೆಡ್ರೂಮ್ 1 ಮತ್ತು ಬೆಡ್ರೂಮ್ 2, ಅಲ್ಲೇ ಬೆಡ್ರೂಮ್ಗಳು ಕಟ್ಟಿರ್ತಕ್ಕಂಥದ್ದು. 2 ಬೆಡ್ರೂಮು. ಒಂದು 10x12 ಇದೆ, ಇನ್ನೊಂದು 10x10 ಇದೆ. ಓಕೆ. ಇನ್ನು ಶೇರ್ಡ್ ಬಾತ್ರೂಮ್ ಬಂದ್ಬಿಟ್ಟು 5x8 ಇದೆ. ಇದಿಷ್ಟು ಈ ಒಂದು ಮನೆಯ ಒಂದು ವಿವರ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಎಂಟ್ರೆನ್ಸ್ ಹೋದರೆ ನಿಮಗೆ ಈ ರೀತಿಯಾಗಿ ಕಾಣ್ತದೆ. ಮತ್ತು ಗ್ರಿಲ್ಸ್ ಎಲ್ಲ ಹಾಕ್ಸಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅವರ ಒಂದು ತೋಟಕ್ಕೆ ಕೊಳ್ಳಿ ಇಟ್ಟಾಗ ಸ್ನೇಹಿತರೆ ಸುಟ್ಟು ಕರಕಲಾದಾಗ ಈ ರೀತಿ ಕಾಣ್ತದೆ. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಆಗಿದೆ ಅಂತೇಳಿ. ಓಕೆ, ಬಾಯ್.